ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಸ್ವೀಟ್ನ ಹೇಳ್ಕೊಡ್ತಾ ಇದ್ದೀನಿ. ನಾವಿವತ್ತು ಮಾಡ್ತಾ ಇರೋದು ಜಿಲೇಬಿ. ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಜಿಲೇಬಿ ಮಾಡೋದಕ್ಕೆ ಫಸ್ಟ್ ಹಿಟ್ಟು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ. ಆಮೇಲೆ 1.5 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಆರೆಂಜ್ ಅಥವಾ ಯೆಲ್ಲೋ ಫುಡ್ ಕಲರ್ನ ಯೂಸ್ ಮಾಡ್ಬೋದು. ಇವಾಗ 1/4 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 2 ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಮೊಸರನ್ನ ಜಾಸ್ತಿ ಹಾಕೋಬಾರ್ದು, ಹುಳಿ ಆಗ್ಬಿಡುತ್ತೆ. ಈಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡೆ. ಆಮೇಲೆ ಒಂದು ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು. ತುಂಬಾ ಗಟ್ಟಿಗೂ ಇರಬಾರ್ದು, ಆಮೇಲೆ ತುಂಬಾ ತೆಳಗೂ ಆಗ್ಬಾರ್ದು, ಮೀಡಿಯಂ ಆಗಿರ್ಬೇಕು. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂತಂದ್ರೆ ಜಿಲೇಬಿ ಸರಿ ಬರಲ್ಲ. ಇಲ್ಲಿ ನಾನು ಈ ಹದಕ್ಕೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡೆ. ಇವಾಗ ಇದನ್ನು 1 ಅವರ್ ಹಾಗೆ ಇಡ್ತೀನಿ. ಈಗ ಇದಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಅಷ್ಟು ಸಕ್ಕರೆನ ತಗೊಂಡೆ. ಇದಕ್ಕೆ 1 ಕಪ್ ಅಷ್ಟು ನೀರು ಹಾಕೊಂಡೆ. ನಿಮಗೆ ಏನಾದರೂ ಸ್ವೀಟ್ ಜಾಸ್ತಿ ಬೇಕಿದ್ರೆ ನೀವು ಸಕ್ಕರೆನ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು. ಇಲ್ಲಿ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಇವಾಗ ಇದಕ್ಕೊಂದು 2 ಏಲಕ್ಕಿನ ಹಾಕೊಂಡಿದ್ದೀನಿ. ಸಕ್ಕರೆ ಪೂರ್ತಿಯಾಗಿ ಕರಗಿ ಮತ್ತು ಒಂದು 3-4 ನಿಮಿಷ ಇದನ್ನು ಹಾಗೆ ಕುದಿಸ್ಬೇಕು. 3-4 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡೋಕ್ಕಿಂತ ಮೊದಲು ಒಂದು 2-3 ಡ್ರಾಪ್ ಅಷ್ಟು ಲೆಮನ್ ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ 1 ಗಂಟೆ ಈ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದ್ಸಲ. ಈಗ ಜಿಲೇಬಿ ಮಾಡೋದಕ್ಕೆ ನೀವು ಸಾಸ್ ಬಾಟಲ್ ಇದ್ರೆ ಅದರಿಂದನೂ ಮಾಡ್ಕೋಬೋದು. ನಿಮ್ಮ ಹತ್ರ ಸಾಸ್ ಬಾಟಲ್ ಏನಾದರೂ ಇಲ್ಲ ಅಂತಂದರೆ ಈ ಥರ ಹಾಲಿನ ಕವರ್ ಇರುತ್ತಲ್ಲ, ಇದಕ್ಕೆ ಹಿಟ್ಟನ್ನ ಹಾಕಿ ಇದರಿಂದನೂ ಮಾಡ್ಕೋಬೋದು. ಇವಾಗ ಜಿಲೇಬಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಅಗಲವಾಗಿರೋ ಪ್ಯಾನ್ನ ತಗೋಬೇಕು. ಇದಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಹಿಟ್ಟನ್ನ ಹಾಲಿನ ಕವರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ನಾನಿಲ್ಲಿ ಒಂದು ಸೈಡ್ ಕಟ್ ಮಾಡ್ಕೊಂಡಿಲ್ಲ. ನೋಡಿ, ಈ ಥರ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫಿಲ್ ಮಾಡ್ಕೊಂಡಾದ್ಮೇಲೆ ಒಂದು ರಬ್ಬರ್ ಬ್ಯಾಂಡ್ನಿಂದ ಟೈಟ್ ಆಗಿ ಇದನ್ನ ಕಟ್ಕೋಬೇಕು. ನೋಡಿ, ಇದು ಇವಾಗ ರೆಡಿ ಮಾಡ್ಕೊಂಡಾಯ್ತು. ನಾವು ಈ ಕಡೆಯಿಂದ ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಿಂದ ಜಿಲೇಬಿನ ಮಾಡ್ಕೊಳ್ಳೋದು. ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು. ಆಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಜಿಲೇಬಿನ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಹಸಿ ಇದ್ದರೆ ನಾವು ಈ ಸಕ್ಕರೆ ಪಾಕಕ್ಕೆ ಹಾಕಿದವಾಗ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಈ ಥರ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದು ರೆಡಿ ಆಯಿತು. ಇದು ನಾನು ತೆಕ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದ್ಸಲ ಹಾಕಬೇಕಾದ್ರೂ ಈ ಥರ ಎಣ್ಣೆ ಕರೆಕ್ಟಾಗಿ ಬಿಸಿ ಆಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಹಾಕೋಬೇಕು. ಎಣ್ಣೆ ಸರಿಯಾಗಿ ಬಿಸಿ ಆಗಿಲ್ಲ ಅಂತಂದ್ರೂ ನಮಗೆ ಜಿಲೇಬಿ ಸರಿಯಾಗಿ ಬರಲ್ಲ. ಇದು ಇವಾಗ ಕರೆಕ್ಟಾಗಿ ಫ್ರೈ ಆದಮೇಲೆ ಇದನ್ನ ನಾನು ತೆಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕ ಇಲ್ಲಿ ತುಂಬ ತಣ್ಣಗಾಗಿರಬಾರ್ದು, ಲೈಟಾಗಿ ಬಿಸಿಯಾಗಿರಬೇಕು. ಇವಾಗ ಈ ಜಿಲೇಬಿನ ಒಂದೊಂದನ್ನೇ ಇದಕ್ಕೆ ಹಾಕ್ಕೊಳ್ತೀನಿ. ಕೆಲವರು ಈ ಪಾಕಕ್ಕೂ ಕಲರ್ ಹಾಕ್ತಾರೆ, ಫುಡ್ ಕಲರ್. ಬೇಕಿದ್ರೆ ಹಾಕೋಬೋದು, ನಿಮ್ಗೆ ಬೇಡ ಅಂತಂದರೆ ಇದೇ ರೀತಿ ಬರೀ ಜಿಲೇಬಿನ ಹಾಕ್ಕೊಂಡ್ರೆ ಸಾಕು. ಇದೆಲ್ಲನೂ ಹಾಕಿ ನಾನು 1 ನಿಮಿಷ ಬಿಟ್ಟು ಜಿಲೇಬಿನ ತೆಕ್ಕೊಳ್ತೀನಿ. ನೋಡಿ, ಇಲ್ಲಿ ನಮ್ಮ ಜಿಲೇಬಿ ರೆಡಿ ಆಯಿತು. ಟೇಸ್ಟಿ ಜಿಲೇಬಿ. ನೋಡಿ, ಇವಾಗ ನಾನು ಇದನ್ನ ಪ್ಲೇಟಿಗೆ ಹಾಕ್ಕೊಂಡೆ. ಇದನ್ನ ಟೇಸ್ಟ್ ನೋಡೋಣ ಯಾವ ರೀತಿ ಇದೆ ಅಂತ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಿಲೇಬಿ ಅಂತ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.